ರ್ಯಾಪಿಡೋ ಇನ್ಮೇಲಿಂದ ಬಂದು ನೆಕ್ಸ್ಟ್ ಏನು ಮಾಡ್ತಾರೆ ಸರ್ ನಾನು 2 ಇಯರ್ಸಿಂದ ಓಡಿಸ್ತಾ ಇದ್ದೀನಿ ಸರ್. 2023ಇಂದ ಓಡಿಸ್ತಾ ಇದ್ದೀನಿ ಸರ್. ನನಗೆ ರ್ಯಾಪಿಡಿಂದ ನನಗೆ ಜೀವನಾಂಶಕ್ಕೆ ಏನೂ ತೊಂದರೆ ಏನಿಲ್ಲ ಸರ್. ನಾವು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹೆಂಡತಿಗೆ 2015ರಲ್ಲಿ ಕ್ಯಾನ್ಸರ್ ಬಂದಿತ್ತು. ಕ್ಯಾನ್ಸರ್ ಬಂದಾಗ ನಮಗೆ ಭಾಳ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಸರ್. ಜೀವನ ಮಾಡೋಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು. ನಾನೇನು ಮಾಡಿದೆ, ಮೊದಲು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ ಸರ್. ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅಲ್ಲಿ ರೆಸ್ಪಾನ್ಸಿಬಲ್ ಸಿಕ್ಕಿಲ್ಲ ಸರಿಯಾಗಿ. ಡ್ಯೂಟಿ ಕೆಲಸ ಮಾಡೋಕ್ಕೆ ಸರಿಯಾಗಿ ಕಿರಿಕ್ ಮಾಡೋದು, ಏನೇನೋ ಮಾಡೋದು, ಮಟ್ಟದೆಲ್ಲ ಮಾಡಿದ್ರು. ನಾನೇನು ಮಾಡಿದೆ, ಬೈಕ್ ಟ್ಯಾಕ್ಸಿ ನೋಡ್ತಾ ಇದ್ದೆ. ಎಲ್ಲ ಹುಡುಗರು ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಾಯಿದ್ರು. ಆ ಕೆಲಸ ಮಾಡಿ ಈಗ ಇವ್ರ ಹತ್ರ ತಲೆ ಕೆರ್ಕೊಂಡು ನಿಂತ್ಕೋಬೇಕು ಹಂಗಂದ್ಬಿಟ್ಟು ನನ್ನ ಹೆಂಡತಿಗೂ ಮಾತಾಗಬೇಕು. ದಿನಕ್ಕೆ ತಿಂಗಳಿಗೆ 5,000 ರೂಪಾಯಿ ಮಾತ್ರ ಬೇಕು. ಅಲ್ಲಿ ಕೂಡ ನೋಡೋದು 15,000 ರೂಪಾಯಿ ಸಂಬಳ. ಮಕ್ಕಳು ಎಜುಕೇಷನ್ ಓದಿಸ್ಕೋಬೇಕು. ಅದಕ್ಕೂ ತೊಂದರೆ ಆಗ್ತಿತ್ತು. ನನಗೆ ಭಾಳ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ನಾನು ರ್ಯಾಪಿಡ್ ಬಂದೆ. ರ್ಯಾಪಿಡಿಂದ ಯಾವುದೇ ಥರ ತೊಂದರೆ ಇಲ್ಲ. ನಾನು ಏನು ಹೇಳ್ತಾ ಇರೋದು ಅಂದರೆ, ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಾರ್ದು. ನಮಗೆ ಏನು ಕಾನೂನಿದೆ, ಅವ್ರು ಏನು ಕಾನೂನು ಹೇಳ್ತಾ ಇದ್ದಾರೆ ಅದನ್ನು ಚೇಂಜ್ ಮಾಡಿಕೊಡ್ಲಿ. ನಮ್ಗೆ ಒಟ್ಟು ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡ್ಕೊಡ್ಬಾರ್ದು. ಏನು ಕಾನೂನು ತಗೊಳ್ತದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಎಲ್ಲೋ ಬೋರ್ಡ್ ಮಾಡಿ ಅಂದ್ರೂ ಕೂಡ ಮಾಡ್ತೀವಿ. ರ್ಯಾಪಿಡೋ ಕಂಪನಿಯವರು ಏನು ಜಡ್ಜ್ ಮಾಡಿ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್. ನಮ್ಗೆ ಒಟ್ಟಿನಲ್ಲಿ ರ್ಯಾಪಿಡ್ನ ಕ್ಯಾನ್ಸಲ್ ಮಾಡಬಾರ್ದು. ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹೆಂಡತಿ ಮಕ್ಕಳು ದಿಕ್ಕಾಪಾಲ ಆಗ್ತೀವಿ. ನಮಗೂ ಮಾತ್ರ ಮೆಡಿಸಿನ್ ಬೇರೆ ಕೆಲಸ. ಈಗ 42 ವರ್ಷ ಆಗಿದೆ ನನಗೆ. ಇವಾಗ ಬೇರೆ ಕಡೆ ಹೋಯ್ತು ಅಂದರೆ ಏಜ್ ಆಗಿದೆಪ್ಪ, ಸೆಕ್ಯೂರಿಟಿ ಕೆಲಸಕ್ಕೂ ತಗೊಳಕ್ಕಿಲ್ಲ ಅಂತಾರೆ. ಬೇರೆ ಕಡೆ ಹೋಯ್ತು ಅಂದರೆ 7-8 ರೂಪಾಯಿ ಜೀವನಕ್ಕೆ ಸಾಕಾಗಲ್ಲ. 8,000 ರೂಪಾಯಿ ಕೊಡ್ತೀನಿ ಅಂತಾರೆ. ಅದರಲ್ಲೂ ಮೋಸ ಮಾಡ್ತಾರೆ. 1,000 ರೂಪಾಯಿ ಕೊಡ್ತಾರೆ, ಇನ್ನೊಂದು 5,500-6,000 ರೂಪಾಯಿ ಏನು ಸರಿಯಾಗಿ ಕಟ್ಟಾರ ಸರ್. ಅದಕ್ಕೋಸ್ಕರ ನಂಗೆ ಪ್ರಾಬ್ಲಮ್ ಇದೆ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡೋಕ್ಕೆ ಕೂಡದು. ಇದು ರೈಟ್ ನ್ಯೂಸ್.